ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಟೈಮ್ ಒಂದು 7:30 ಆಗ್ತದೆ. 7 o'clock ಎದ್ದಿದ್ದಾಯಿತು. ಆ್ಯಂಡ್ ಈಗ ಸಕಾಲ ಗಾಳಿ ಬರ್ತಿದೆ ಇಲ್ಲ ಈ ಕಡೆಗೆ. ಫಸ್ಟ್ ಎದ್ದು ನನ್ನ ಮ್ಯಾಜಿಕ್ ವಾಟರ್ನ ಕುಡಿದೆ ಇವತ್ತು. ಆ್ಯಂಡ್ ಇವಾಗ ಡೇನ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ವ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಾಗಿದ್ದರೆ. ಆ್ಯಂಡ್ ಹೊಸಬ್ರಿಗೆ ವೆಲ್ಕಮ್. ನನ್ನ ಹೆಸರು ರಂಜಿತಾ ಪ್ರಕಾಶ್, ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್, ಮ್ಯಾನಿಫೆಸ್ಟೇಷನ್ ಕೋಚ್ ಹಾಗೆ ಹೀಲರ್ ಕೂಡ. ನನ್ನ ಜೊತೆ ನೀವು 1-to-1 ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ನನ್ನ ಮೇಲ್ ಐ ಡಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಪ್ಲೀಸ್ ಮೇಲ್ ಮಾಡಿ, ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ಇಡೀ ದಿವಸ ಏನೆಲ್ಲ ಇರುತ್ತೆ ಈ ಡೈಲಿ ಬ್ಲಾಗಲ್ಲಿ ಅಂತ ನೋಡ್ಕೊಂಡು ಹೋಗಲ್ವಾ. ನನಗೂ ಏನು ಅಷ್ಟೊಂದು ಐಡಿಯಾ ಇಲ್ಲ. ಕೆಲವೊಂದು ಶೂಟ್ಸ್ ಎಲ್ಲ ಮಾಡಬೇಕು ಇವತ್ತು. ನೋಡೋಣ ಹೀಗೆಲ್ಲ ಪ್ಲ್ಯಾನ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ ಗೈಸ್. ನೋಡ್ತಿರೋ ಎಲ್ರಿಗೂ ಕೂಡ ಇವತ್ತು ತುಂಬಾ ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಗೊಂದು ಅಫರ್ಮೇಷನ್ ಹೇಳ್ತೀನಿ ಇವತ್ತಿಗೆ. ಆಪರ್ಚುನಿಟೀಸ್ ಫೈಂಡ್ಸ್ ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಅಂತ ನೀವು ಕೀಪ್ ಆನ್ ಚಾಂಟಿಂಗ್, ಆಯಿತಾ? ಡೆಫಿನೆಟ್ಲಿ ಏನೋ ಒಂದು ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಟ್ರೈ ಮಾಡ್ಬಿಟ್ಟು ನನಗೆ ಹೇಳಿ, ಓಕೆ? ಮೈ ಸ್ಕಿನ್ ಈಸ್ ಸ್ಕಿನ್ನಿಂಗ್ ಗೈಸ್. ಇದಾದಮೇಲೆ ಡೈರೆಕ್ಟಾಗಿ ಫೋನೆಲ್ಲ ಆನ್ಲೈನಲ್ಲೆಲ್ಲ ಹೋಗಿ ಚೆಕ್ ಮಾಡೋದಕ್ಕಿಂತ ನಾನು ಫಸ್ಟ್ ಒಂದು 5 ನಿಮಿಷ ಆದರೂ ಕೂತ್ಕೊಂಡು ಪ್ರಾಣಾಯಾಮ ಮಾಡೋದು ಅಥವಾ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಮತ್ತು ಹೋಪನೋಪನೋ ಮಾಡೋದು, ಇದೆಲ್ಲ ಮಾಡಿ ಮುಗಿಸ್ಕೊಂಡೆ. ಅದು ಮಾಡಿದ್ರೆ ಒಂಥರ ಖುಷಿ ಆಗ್ತಿರುತ್ತೆ. ಹೋಪನೋಪನೋ ಇವತ್ತು ಮನೆಗೆ ಮಾಡಿದೆ. ಆ್ಯಕ್ಚುಲಿ ನಂಗೆ ಅನ್ಎಕ್ಸ್ಪೆಕ್ಟೆಡಾಗಿ ದುಡ್ಡು ಕೂಡ ಬಂತು. ಸೊ ಗೈಸ್, ಇವಾಗ ಹೋಗಿ ಹಾಲು ಮತ್ತು ಮೊಸರನ್ನ ತೊಗೊಂಡು ಬರ್ತಾ ಇದ್ದೀನಿ. 40 rupees ಆಯಿತಾ. ನಾನು ಈ ನಡುವೆ ಅದು ಆರೆಂಜ್ ಕಲರ್ ಬರುತ್ತಲ್ಲ ಅದನ್ನು ಕೂಡ ಸ್ಟಾರ್ಟ್ ಮಾಡಿ. ಇಲ್ಲ ವಾಂಟೆ ನಾನು ನೋಡಿದ ತಕ್ಷಣ ಅದನ್ನೇ ಕೊಟ್ಕೊಡ್ತಾರೆ, ಬ್ಲೂ ಇದ್ರೂ ಕೂಡ. ಇಲ್ಲಾಂದರೆ ಬ್ಲೂನೇ ತಗೊಳ್ಳೋದು. ಬಟ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಲು. ಸೊ ಹಾಗಾಗಿ ತಗೊಂಡು ಗೋಯಿಂಗ್ ಇವಾಗ ಒಂದು ಜಿಂಜರ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು. ವೆದರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಾಣಿಸಲ್ಲ, ಟೆರೆಸ್ಗೆ ಹೋದರೆ ಕಾಣಿಸುತ್ತೆ. ಬಟ್ ತೋರಿಸಿ ಕೆಲವೊಂದ್ಸಲ ತುಂಬ ಟೈಮ್ ಇರುತ್ತೆ ಆಯಿತಾ. ಅಂಥ ಟೈಮಲ್ಲಿ ನಾನು ಶೂಟೇ ಮಾಡ್ಕೊಳ್ಳೋಕೆ ಹೋಗಲ್ಲ. ಒಂದು ದಿವಸ ಕೂತ್ಕೊಂಡ್ರೆ 4-5 ವೀಡಿಯೋ ಶೂಟ್ ಮಾಡೋಕೆ ಕೂತ್ಕೊಂಡು ಟೆನ್ಷನ್ ಆಗಿಬಿಡ್ತೀನಿ. ಸೊ ಇವತ್ತು ಅದೇ ಕತೆ ಆಗಿದ್ದು. ಇವತ್ತು ಬೇಗ ಎದ್ದು ನಂದು ಏನು ಪ್ರಾಕ್ಟೀಸಸ್ ಇದೆ ಎಲ್ಲ ಮುಗಿಸ್ಬಿಟ್ಟು ಕ್ವಿಕ್ಕಾಗಿ ಇನ್ಸ್ಟಾಗ್ರಾಮ್ಗೆ ಒಂದು ಸ್ಕಿನ್ ಕೇರ್ನ ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಅದನ್ನು ಸ್ಕಿನ್ ಕೇರ್ ಅಪ್ಲೈ ಮಾಡಿಕೊಂಡು ಆ ಥರ ಬಟ್ಟೆ ಹಾಕ್ಕೊಂಡು ಈ ಥರ ಕೆಲಸ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಬೆಳಗ್ಗೆನೇ ಶುರು ಮಾಡ್ಕೊಂಬಿಟ್ಟಿದ್ದೆ ಶೂಟೆಲ್ಲ ಮಾಡಿ ಮುಗಿಸ್ಬೇಕು ಅಂತ. ಆದರೂ ಕೂಡ ನಾನು ಇವತ್ತು ಅಷ್ಟು ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ. ಮೇ ಬಿ 2 ವೀಡಿಯೋ ಅಷ್ಟೇ ಶೂಟ್ ಮಾಡಿದ್ದು. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು. ಅದಕ್ಕೆ ನನಗೆ ಒಂದು ಸಲ ನನ್ನ ಬಗ್ಗೆನೇ ಬೇಜಾರಾಗ್ಬಿಡ್ತಾಯಿತ್ತು. ಅವತ್ತೇ ಕಂಪ್ಲೀಟ್ ಮಾಡಿಬಿಡ್ಬೇಕು ನಾನು. ಅಯ್ಯೋ ವೆದರ್ ಚೆನ್ನಾಗಿಲ್ಲ, ಅಯ್ಯೋ ಹಿಂಗೆ ಅದು ಇದು ಅಂದ್ಕೊಂಡು ಪೋಸ್ಟ್ಪೋನ್ ಮಾಡಿಕೊಂಡೇ ಬಂದುಬಿಟ್ಟೆ. ಅದಕ್ಕೆ ನನ್ನ ಫೇಸ್ ಆ ಕಲರ್ ಕಾಣಿಸ್ತದೆ. ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿದ್ದೀನಿ. ಒಂದು ಫಾಕ್ಸ್ ಸ್ಟೈಲು ಮತ್ತು ಅರ್ತ್ ರಿದಮ್ ಅಂತ ಹೇಳ್ಬಿಟ್ಟು ಲಾಸ್ಟು ಸ್ಕಿನ್ ಕೇರ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕಿದ್ರೆ ಹೋಗಿ ಚೆಕ್ ಮಾಡಿ. ಡಿಟಾಕ್ಸ್ ಅದು ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಇದಾದಮೇಲೆ ಫ್ರಿಜ್ ಮೇಲೆ ಇರುತ್ತಲ್ಲ ಗಲೀಜು ಯಾವಾಗಲೂ ಅದು ನೋಡಿರೋದು ಅದ್ರ ಮುಂದೆ ಡೈಲಿ ಓಡಾಡೋ ಕಾರಣ ನಂಗೆ ಅದು ನೋಡಿ ಒಂಥರ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಇದನ್ನ ಕ್ಲೀನ್ ಮಾಡಬೇಡ ಅಂತ ಹೇಳಿಬಿಟ್ಟು ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಡಿದ್ದಾಯಿತು. ಮೇಲೆ ಮತ್ತು ಸೈಡ್ ಫ್ರಿಜ್ಜಲ್ಲೆಲ್ಲ ಬಾಗಿಲು ತೆಗೆದು ಹಾಕ್ತಾನೇ ಇರ್ತೀವಿ. ಅದು ಸ್ವಲ್ಪ ಮಾರ್ಕೆಲ್ಲ ಹಾಗೆ ಉಳ್ಕೊಂಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಫಸ್ಟ್ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಈ ಗ್ಯಾಪಲ್ಲೇ ನಾನು ಅಡುಗೆಗೂ ಕೂಡ ಇಟ್ಬಿಟ್ಟಿದ್ದೆ. ಬಿಕಾಸ್ ಬ್ರೇಕ್ಫಾಸ್ಟ್ ನಾನು ಸ್ಕಿಪ್ ಮಾಡಿದೆ ಇವತ್ತು. ಬಿಕಾಸ್ ನಾನು ಎದ್ದು ಸ್ವಲ್ಪ ಲೇಟು, ವರ್ಕೌಟ್ಸ್ ಎಲ್ಲ ಬೇಗ ಇತ್ತು ಅಂತ ಹೇಳಿಬಿಟ್ಟು ನನಗೂ ಅಷ್ಟು ಹಸಿವಿರಲಿಲ್ಲ ಅಂತ ಹೇಳಿ. ಊಟಕ್ಕೆ ಅಂತ ಬಂದ್ಬಿಟ್ಟು ನಾನಿವತ್ತು ಸಾಂಬಾರಿಗೆಲ್ಲ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಕುಕ್ಕರಲ್ಲಿ ಮತ್ತು ರೈಸು ಕೂಡ ಇಟ್ಕೊಂಡ್ಬಿಟ್ಟಿದ್ದೆ. ಈ ಕಡೆ ಕೆಲಸ ಕೂಡ ನಡೀತಿತ್ತು, ಶೂಟ್ ಕೂಡ ನಡೀತಿತ್ತು. 3 ಕೆಲಸನ ಒಂಥರ ಅಟ್ ಎ ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಒಂದು 2-3 ಶೂಟ್ ಪರವಾಗಿಲ್ಲ, ಈಸಿ ಆಯಿತು. ಎಡಿಟಿಂಗ್ ಕೂಡ ಮಾಡಿಕೊಂಡೆ ಇವತ್ತು. ಒಬ್ಬರೇ ಇದ್ದರೆ ಎಲ್ಲ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ಅದೆಲ್ಲ ಅಭ್ಯಾಸ ಆಗಿರೋ ಕಾರಣ ಇಟ್ಸ್ ಓಕೆ ಅಂತಲೂ ಅನಿಸುತ್ತೆ.
ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗಿದ್ದೆ. ಆ್ಯಕ್ಚುಲಿ ಬ್ಲ್ಯಾಕ್ ಒಂಥರ ಸೂಪರಾಗಿ ಕಾಣಿಸುತ್ತೆ ಆಯಿತಾ. ಬ್ಲ್ಯಾಕ್ ಎಲ್ಲರ ಮೇಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಟಿ ಶರ್ಟ್ ಮತ್ತು ಪ್ಯಾಂಟ್ ಹಾಕೊಂಡಿದ್ದೀನಿ. ಇವತ್ತು ಯಾವ್ದು ವರ್ಕೌಟ್ ಇದೆ ಅಂತ ಗೊತ್ತಿಲ್ಲ. ಅದಕ್ಕೂ ಮುಂಚೆ ಒಂದು ಶೂಟ್ ಇತ್ತು, ಮಾಡಿ ಮುಗಿಸ್ಬಿಟ್ಟೆ ಅದನ್ನು ರೀಲ್ಸ್ಗೆ. ನೋಡೋಣ ಇವತ್ತಿನ ವರ್ಕೌಟ್ ಹೆಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ, ಓಕೆನಾ? ನನಗೆ ಫ್ಯಾಟ್ ಸ್ವಲ್ಪ ಇರೋದ್ರಿಂದಾಗಿ ಅದ್ರ ಕಡೆಗೆ ನಾನು ಸ್ವಲ್ಪ ಜಾಸ್ತಿ ಗಮನ ಕೊಡ್ತಿರೋದು. ನನಗೆ 300 ಮೌಂಟ್ ಕ್ಲೈಂಬರ್ಸ್ ಮಾಡೋಕ್ಕೆ ಹೇಳಿದರು, ವಿತ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಕೊಂಡೇ. ಸೊ ಹಾಗಾಗಿ ಫಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೊಂದು 20 ಮಿನಿಟ್ಸ್ ಬಿಫೋರ್ ನಾನು ಫಸ್ಟ್ ಮೌಂಟ್ ಕ್ಲೈಂಬರ್ಸ್ನೆಲ್ಲ ಮಾಡಿ ಮುಗಿಸ್ಕೊತಾ ಇದ್ದೀನಿ. 300 ಒಂದೇ ಸಲ ಮಾಡಲ್ಲ, ಒಂದೇ ಸ್ಟ್ರೆಚ್ಚಲ್ಲಿ ನಿಧಾನವಾಗಿ ಫಸ್ಟ್ 50 ಮಾಡ್ತೀನಿ, ಅದಾದಮೇಲೆ 50 ಹಂಗೆ ಮಾಡ್ಕೊಂಡು ಹೋಗ್ತೀನಿ. ನನಗೂ ಕೂಡ ಕಷ್ಟ ಆಗುತ್ತೆ, ಬಟ್ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಫ್ಯಾಟ್ ಲಾಸ್ ಮಾಡೋಕ್ಕೆ. ನಾನು ಅದನ್ನು ರಿಸಲ್ಟು ಒಂದು ವೀಕಿಂದ ನೋಡ್ತಿದ್ದೀನಿ, ಸ್ವಲ್ಪ ಚೇಂಜಸ್ ಆಗ್ತಿದೆ. ಸೊ ನೀವು ಬೇಕಾದ್ರೆ ಸೌಮ್ಯಾಸ್ ಫಿಟ್ನೆಸ್ ಕ್ಲಬ್ನ ಜಾಯ್ನ್ ಆಗಿ, ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಜಾಯ್ನ್ ಆಗಿದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಮೇಲ್ ಐ ಡಿ ಅಥವಾ ಅವ್ರದ್ದು ಪೇಜ್ನ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಪೇಜು, ಹೋಗಿ ಜಾಯ್ನ್ ಆಗಿ. ಹೆಣ್ಮಕ್ಳಿಗೆ ಲೈವ್ ಕ್ಲಾಸಸ್ ಹೇಳ್ಕೊಡ್ತಿದ್ದಾರೆ, ಅದು ಎಲ್ಲ ಕಡೆ ಅಷ್ಟಾಗಿ ಸಿಗಲ್ಲ. ಸೊ ಟ್ರೈ ಮಾಡಿ. ಇವತ್ತಿಷ್ಟು ಬೆವರಿಳಿಸಿದ್ದಾರೆ, ನನ್ನ ವರ್ಕೌಟ್ಸ್ ಮಾಡಿಬಿಟ್ಟು. ಕಾರ್ಡಿಯೋ ಇತ್ತು, ಸಕ್ಕತ್ತಾಗಿತ್ತು ವರ್ಕೌಟ್ ಅಂತೂ, ಕ್ರೇಜಿಯಾಗಿ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರತ್ತಾ. ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ, ಬಟ್ ಮಾಡ್ತಾ ಬೆವರು ಬರೋದಾಗಿರ್ಬೋದು, ಆ ಬಾಡಿ ಚೇಂಜಸ್ ಆಗಿರ್ಬೋದು, ಅದು ನೋಡಿದ ತಕ್ಷಣ ನಿಮಗೆ ಖುಷಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್. ನನಗಂತೂ ತುಂಬಾ ಹೊಟ್ಟೆ ಹಸಿತಿದೆ ಆಯಿತಾ. ಬೆಳಗ್ಗೆ ಏನೂ ತಿಂದಿಲ್ಲ ನಾನು, ಅದಕ್ಕೋಸ್ಕರ ಬೇಳೆ ಸಾರು, ಅನ್ನ, ಉಪ್ಪಿನಕಾಯಿ, ಎಗ್ಗು, ಸೌತೆಕಾಯಿನ ತಿನ್ಕೊತಾ ಇದ್ದೀನಿ. ಲಿಟ್ರಲಿ ಇವತ್ತು ವರ್ಕೌಟ್ ಜಾಸ್ತಿ ಆಗೋಯ್ತು ಗೈಸ್. ಸೊ ತುಂಬ ಹಸಿವಾಗ್ತಿದೆ ನಮಗೆ. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಸಾಂಬಾರು ರೈಸ್ ಎಲ್ಲ ಮಾಡಿಬಿಟ್ಟೆ ಆಯಿತಾ, ಬಿಕಾಸ್ ನನಗೆ ಬೇರೆ ಬೇರೆ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಬೇಳೆ ಸಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಪ್ರಿಪೇರ್ ಮಾಡಿ ಎತ್ತಿಕ್ಬಿಟ್ಟಿದ್ದೆ. ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಣ. ನಂದು ಸವಾನದೊಂದು ಪಾರ್ಸೆಲ್ ಬಂದಿದ್ದು ಗೈಸ್. ಇದು ಎಲ್ಲ ಬಂದಿದೆಯಾ, ಬರೀ ಇದೊಂದೇ ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ಅಂದರೆ ಜಾಸ್ತಿ ಏನೂ ಆರ್ಡ್ರ್ ಮಾಡಿಲ್ಲ, ಒಂದು ಪ್ಯಾಂಟು ಮತ್ತು ಒಂದು ಆಕ್ಸೆಸರೀಸ್ ಮಾಡಿದ್ದೆ. ಸೊ ನೋಡಬೇಕು, ಇದನ್ನು ಹೋಗಿ ಚೆಕ್ ಮಾಡೋಣ. ಜಿಯೋ ಹಾಟ್ಸ್ಟಾರಲ್ಲಿ ಅಥವಾ ಅಮೆಝಾನ್ ಪ್ರೈಮಲ್ಲಿ ಮರೀಚಿಕ ಅಂತ ಒಂದು ಮೂವಿ ಇದೆ, ಅನುಪಮ ಪರಮೇಶ್ವರನ್ ಅವ್ರದ್ದು. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಅದು. ನಾನು ಅದನ್ನು ನೋಡಿಕೊಂಡೆ ನನ್ನ ಪಾತ್ರೆ ಕೆಲಸನೆಲ್ಲ ಮಾಡಿ ಮುಗಿಸ್ಕೊತಾ ಇದ್ದೀನಿ. ಇವಾಗ ಒಂದು ಶೂಟ್ ಇತ್ತು ಅಂತ ಹೇಳಿಬಿಟ್ಟು ನನ್ನ ಹೇರ್ನ ವಾಶ್ ಮಾಡಿದ್ದಾಯಿತು. ಟೈಮ್ ಒಂದು 3 ಆಗ್ತಿದೆ. ಆ್ಯಂಡ್ ಇವಾಗ ಸ್ಕಿನ್ ಕೇರ್ ಮಾಡಿಕೊಂಡೆ. ಇವತ್ತು ಏನು ಸ್ಕಿನ್ ಕೇರ್ ನನಗೆ ಗೊತ್ತಿಲ್ಲ, ಇದೆಲ್ಲ ಉಲ್ಟಾ ಪಲ್ಟಾ ಥರ ಆಗಿದೆ. ಸೊ ಇವಾಗ ಸ್ವಲ್ಪ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು. ಇದ್ರ ಬಿಟ್ವಿನಲ್ಲಿ ನನಗೆ ಸ್ವಲ್ಪ ಎಡಿಟ್ಸ್ ಎಲ್ಲ ಕೆಲಸ ಇದೆ. ಒಂದು 2-3 ವಿಡಿಯೋ ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಸೊ ನಾನು ನಿನ್ನೆ ಶೂಟ್ಗೆಲ್ಲ ಸ್ವಲ್ಪ ಐಟಮ್ಸ್ ಬೇಕು ಅಂತ ತರಕ್ಕೆ ಆಚೆ ಹೋಗಿದ್ದೆ. ಏನೆಲ್ಲ ತೊಗೊಂಬಂದೆ ಅಂತ ತೋರಿಸ್ತೀನಿ ಆಯಿತಾ. ಇದೊಂದು ಹೇರ್ ಡ್ರೈಯರ್ದೊಂದು ಬ್ರಷ್ ಕಾಣಿಸ್ತು ನನಗೆ, ಯಾವುದೊಂದು ಶೂಟ್ಗೂ ಕೂಡ ಬೇಕಾಗಿತ್ತು ಅಂತ ಇದನ್ನೊಂದು ತೊಗೊಂಬಂದೆ. ಇದೊಂದು 20 ರೂಪೀಸ್ ಏನೋ. ನೆಕ್ಸ್ಟು ಟಿಶ್ಯೂಸ್ ಅಂತೀನಿ, ಕಾಟನ್ ಪ್ಯಾಡ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಅದಕ್ಕೆ ಅಂದ್ಬಿಟ್ಟು ತೊಗೊಂಬಂದೆ. ಚೆನ್ನಾಗಿದೆ ಇದು. ಇದು ಒಂದು 95 ರೂಪೀಸ್ ಇದು. ನೆಕ್ಸ್ಟು ಬಂದು ಈ ಥರದ್ದೊಂದೆರಡು ಕ್ಲಿಪ್ ಅಂತಾರ, ಆ ಥರದ್ದು ತೊಗೊಂಬಂದೆ ಇಲ್ಲಿಗೆ ಹಾಕ್ಕೊಳ್ಳೋಕ್ಕೆ. ನಾನು ಏನಾದ್ರು ಮೇಕಪ್ ಮಾಡ್ಕೋಬೇಕಾದ್ರೆ, ಏನಾದ್ರು ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಆಲ್ರೆಡಿ ಯೂಸ್ ಮಾಡಿದೆ ಇವತ್ತು, ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ನೆಕ್ಸ್ಟು ಬಂದು ಒಂದು ನೈಲ್ ಪಾಲಿಶ್ ತೊಗೊಂಬಂದೆ. ಆ್ಯಕ್ಚುಲಿ ಇವತ್ತು ಹಾಕೋಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೀನಿ, ಇವಾಗ ನೆನಪಾಗ್ತದೆ ನನಗೆ. ಸೊ ಇದೊಂದು ತೊಗೊಂಬಂದೆ.
ಗೈಸ್ ಇವಾಗ ಟೀನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಿಂಜರು, ಚಕ್ಕೆ, ಏಲಕ್ಕಿ, ಲವಂಗ ಅದನ್ನೆಲ್ಲ ಹಾಕ್ಕೊಂಡು ಒಂದು ಟೀನ ಮಾಡ್ಕೊತಾ ಇದ್ದೀನಿ. ಟೈಮ್ ಒಂದು 5 ಆಗ್ತದೆ. ಸೊ ಸ್ವಲ್ಪ ಆಚೆ ಹೋಗಿ ಕೆಲಸ ಇದೆ, ಹೇಳ್ತೀನಿ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ಟೀ ಕುಡಿದ್ಬಿಟ್ಟು ಹೋಗುವ. ನಾನು ಹೇರ್ ಕಲರಿಂಗ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 3600 ರುಪೀಸ್ ಅಂತೆ. ನೋಡುವ ಏನಾಗುತ್ತೆ ಅಂತ. ನನಗೂ ಗೊತ್ತಿಲ್ಲ ಹೆಂಗಾಗುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ, ಎಷ್ಟು ದಿನ ಇರುತ್ತೆ ಅದನ್ನು ನೋಡಿ ಯೋಚನೆ ಮಾಡಿ ನಾನು ಅದನ್ನು ಮಾಡಿಸ್ಬೇಕು. ಸೊ ಗುಡ್. ನನಗೆ ಒಂದು ವಿಚಾರನ ಹೇಳಿ ಗೈಸ್, ಒಂದು 20 ಮಿನಿಟ್ಸ್ ಡೈಲಿ ವ್ಲಾಗ್ ಇದ್ರೆ ನೋಡೋಕೆ ಇಂಟ್ರೆಸ್ಟ್ ಅನ್ಸುತ್ತಾ, ಅಥವಾ 10 ಮಿನಿಟ್ಸ್ ಡೈಲಿ ವ್ಲಾಗ್ ಇದ್ರೆ ನೋಡೋಕೆ ಇಂಟ್ರೆಸ್ಟ್ ಅನ್ಸುತ್ತಾ? ಲಾಂಗ್ ಫಾರ್ಮ್ ವಿಡಿಯೋ ನನಗೆ ಸ್ವಲ್ಪ ಹೇಳಿ ಆಯಿತಾ. ಸೊ ಮತ್ತೊಂದು ದಿವಸ ಮತ್ತೊಂದು ಫ್ಲವರ್. ಈ ತಿಂಗಳ ಮೊದಲನೇ ಫ್ಲವರ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಆಯಿತಾ, ಪಿಂಕ್ ಕಲರು ಸಖತ್ತಾಗಿದೆ. ಆ್ಯಂಡ್ ಏನೋ ಗೊತ್ತಿಲ್ಲ, ನೋಡೋ ಫ್ಲವರ್ಸ್ ತುಂಬ ಇಷ್ಟ ಆಗುತ್ತೆ. ಮನೇಲಿಟ್ಟರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಿರುತ್ತೆ ಯಾವಾಗಲೂ ನನಗೆ. ಹಾಗಾಗಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇವಾಗ ಈ ಥರ ಒಂದು ಗ್ಲಾಸ್ ಜಾರಲ್ಲಿ ಹಾಕ್ಬಿಟ್ಟು ಫ್ರಿಜ್ ಮೇಲೆ ಇಡ್ತೀನಿ. ಗೊತ್ತಿಲ್ಲ ಅದು ಎಷ್ಟು ದಿನ ಇರುತ್ತೆ ಅಂತ ಹೇಳ್ಬಿಟ್ಟು, ಅದಾದಮೇಲೆ ತೆಗೆದು ಬಿಸಾಕ್ಬಿಡ್ತೀನಿ. ಸೊ ಈ ಥರ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ನೈಟ್ ಸ್ಕಿನ್ ಕೇರ್ ಮಾರ್ನಿಂಗಿಂದ ಸರಿಯಾಗಿ ಅರ್ಧಂಬರ್ಧಂ ಸ್ಕಿನ್ ಆಗಿದೆ. ನೈಟರು ಚೆನ್ನಾಗಿ ಪ್ರೆಪ್ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ನನ್ನ ಫೇವ್ರೆಟ್ ಲಿಪ್ ಬಾಮ್ನ ಹಾಕ್ಕೊತಿದ್ದೀನಿ. ಪಿಗ್ಮೆಂಟೇಷನ್ ಇದ್ರೆ ಇದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಡ್ರೈ ಚಾಪ್ಡ್ ಲಿಪ್ಸ್ ಇದ್ರೂ ಕೂಡ ಹೆಲ್ಪ್ ಮಾಡುತ್ತೆ. ಬಿಕಾಸ್ ತುಂಬ ಜನ ಕೇಳ್ತಾನೆ ಇರ್ತೀರ ರಿಪೀಟೆಡ್ಲಿ. ಬಿಕಾಸ್ ನೀವು ವೀಡಿಯೋಸ್ ನೋಡಲ್ಲ, ಅದಕ್ಕೆ ನಾನು ಪರ್ಸ್ನಲ್ ಯಾರಿಗೂ ರಿಪ್ಲೈ ಮಾಡಲ್ಲ. ಆ್ಯಂಡ್ ಇದಾದಮೇಲೆ ನೈಟ್ ಮಿನಿಮಲಿಸ್ಟ್ ಅವರ ವಿಟಮಿನ್ ಸಿ ಸೆರಮ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ನಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಚಿಕ್ಕ ಬಾಟಲ್ 289 ರುಪೀಸ್. ಬೇಕಿರೋ ಟ್ರೈ ಮಾಡಿ ಒಂದ್ಸಲ ನೀವು. ಡ್ರೈ ಸ್ಕಿನ್ನಿಗೆ ಮಾತ್ರ ನಾನು ಸಜೆಸ್ಟ್ ಮಾಡ್ತಿರೋದು, ಬೇರೆ ಸ್ಕಿನ್ ಟೋನ್ ಬಗ್ಗೆ ನನಗೆ ಐಡಿಯಾ ಇಲ್ಲ, ನಾನು ಕೇಳಬೇಡಿ ಆಯಿತಾ. ಇದಾದಮೇಲೆ ನೈಟ್ ಸೆರಮ್ ವಿಲ್ವ ಅವ್ರದ್ದು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ನಾನು ಆಲ್ಮೋಸ್ಟ್ 7 to 8 ಮಂತ್ಸಿಂದ ಬೆಳೆಸ್ತಾ ಇದ್ದೀನಿ. ಒಂದು ಸಲ ತೊಗೊಂಡೆ ಒಂದು 45 ಡೇಸ್ ಬರುತ್ತೆ ನಮಗೆ ಈಸಿಯಾಗಿ. ಸೊ ಕಂಪ್ಲೀಟ್ಲಿ ಫೇಸ್ಗೆ ನೆಕ್ಗೆಲ್ಲ ಅಪ್ಲೈ ಮಾಡಿ ನಿಧಾನವಾಗಿ ಈ ಥರ ಟ್ಯಾಪ್ ಮಾಡ್ಕೊತೀನಿ ಬಾಡಿನ. ಅದರಿಂದ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಬ್ಲಡ್ ಸರ್ಕ್ಯುಲೇಷನ್ ಆಗಬಹುದೇನೋ. ಸೊ ಇದು ನನ್ನ ಫೈನಲ್ ಸ್ಕಿನ್. ನೆಟ್ಫ್ಲಿಕ್ಸಲ್ಲಿ ಸೂಪರ್ ಸುಬ್ಬು ಅಂತ ಯಾವುದೋ ಒಂದು ಸೆಕ್ಸ್ ಎಜುಕೇಷನ್ ರಿಲೇಟೆಡಾಗಿ ಒಂದು ಮೂವಿ ಬಂದಿದೆ, ತೆಲುಗುದು. ಅದನ್ನು ನೋಡ್ತಿದ್ದೆ. ಬಟ್ ನನಗೇನೋ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಬೋರಿಂಗ್ ಆಗಿತ್ತು ಸ್ಟಾರ್ಟಿಂಗಲ್ಲೇ. ಬಟ್ ಅದು ತುಂಬಾ ವೈರಲ್ ಆಗ್ತದೆ ಈ ಒಂದು ಸೀರೀಸ್ ಅಂತ ತುಂಬ ಹೇಳ್ತಾ ಇದ್ದಾರೆ ಎಲ್ರೂ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಬಟ್ ನನಗಿನ್ನೂ ಸ್ಟಾರ್ಟಿಂಗ್ ಅಷ್ಟೊಂದು ಏನೂ ಅನ್ನಿಸ್ಲಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಒಳ್ಳೆ ರಿವ್ಯೂಸ್ ಇದೆಯಂತೆ.